ಕನ್ನಡ ಕಿರುಚಿತ್ರ ಫಾರ್ಮ್ಯಾಟಲ್ಲಿ ಹೊಸದೊಂದು ದಾಖಲೆ ಬರೆದವರು ಇವರು. ಪ್ರೀತಿ, ಸ್ನೇಹ, ಫ್ಯಾಮಿಲಿ ಡ್ರಾಮಾ ಕಥೆಗಳ ಮೂಲಕ ಸೊಸೈಟಿಗೆ ಒಂದು ಒಳ್ಳೆ ಸೋಷಿಯಲ್ ಮೆಸೇಜ್ ಕೊಡೋದು ಇವರ ಶೈಲಿ. ತಮ್ಮ ಕಿರುಚಿತ್ರಗಳ ಮೂಲಕ ಜನಪದ ಹಾಡುಗಳನ್ನು ಜನಪ್ರಿಯಗೊಳಿಸಿದ ಇವರು ಬೇಂದ್ರೆ, DVG, ಶಿಶುನಾಳ ಶರೀಫರನ್ನು ನೆನಪಿಸ್ತಾರೆ. ಈಗಾಗಲೇ ತಮ್ಮಲ್ಲಿ ಬಹಳಷ್ಟು ಜನರಿಗೆ ನಾನು ಯಾರ ಬಗ್ಗೆ ಮಾತಾಡ್ತಿದ್ದೀನಿ ಅಂತ ಗೊತ್ತಾಗಿರುತ್ತೆ. ಹೌದು, ನಮ್ಮ ಜೊತೆಗಿದ್ದಾರೆ ಮಲ್ಟಿ ಟ್ಯಾಲೆಂಟೆಡ್ ಯೂಟ್ಯೂಬ್ ಸ್ಟಾರ್, ಜಮಖಂಡಿ ಹುಡುಗ ನಿಂಗರಾಜ್ ಸಿಂಗಾಡಿಯವರು. ಸರ್, ನಮ್ಮ ಮಾತುಕತೆಗೆ ಸ್ವಾಗತ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ನಿಮ್ಮ ಸಾಕಷ್ಟು ಶಾರ್ಟ್ ಫಿಲ್ಮ್ಗಳಲ್ಲಿ ಬೇಂದ್ರೆ, DVG, ಶರೀಫರ ಮಾತುಗಳನ್ನ ನೀವು ಉಲ್ಲೇಖ ಮಾಡಿದ್ದೀರಿ. ಇವರಲ್ಲಿ ಯಾವುದಾದ್ರೂ ಒಬ್ಬರ ಮಾತುಗಳ ಮೂಲಕ ಇವತ್ತಿನ ನಮ್ಮ ಮಾತುಕತೆನ ಶುರು ಮಾಡೋಣ ಅಂತ. ಈ 3 ಜನದನ್ನೇ ಕನ್ಸಿಡರ್ ಮಾಡಿ ಹೇಳ್ಬೇಕಂದ್ರೆ ನನ್ನ ಪ್ರಕಾರ ಏನು ಗೊತ್ತೀರಿ ಮೇಡಮ್, ಎಲ್ಲ ಕವಿಗಳು, ಎಲ್ಲ ಸಾಹಿತಿಗಳು ನಮ್ಗೆ ಹೇಳಿದ್ದು ಒಂದೇ, ನಗನಗತ ಬದುಕು ಮಾಡಿರಿ ಅಂತೇಳಿ. ನಮ್ಗೆ ಬೇಂದ್ರೆ ಅವರು ಹೇಳ್ತಾರೆ, ನಕ್ಕು ಸಾಯಿರೋ ಮಕ್ಕಳ್ರಿ, ನಕ್ಕು ಸಾಯಿರಿ, ನಕ್ಕು ಸತ್ರ ನಕ್ಷತ್ರ ಆಗ್ತೀರಿ ಅಂತೇಳಿ. ನಾವು ಅದನ್ನು ಬಿಟ್ಟು ಉಳಿದಿದ್ದೆಲ್ಲ ಮಾಡ್ತೀವಿ. DVG ಅವರು ಅದನ್ನ ಹೇಳ್ತಾರೆ, ನಗುವು ಸಹಜದ ಧರ್ಮ, ನಗಿಸುವುದು ಪರಧರ್ಮ, ನಗುವ ಕೇಳುತ್ತ ನಗುವುದು ಅತಿಶಯದ ಧರ್ಮ, ನಗುವ ನಗಿಸುವ ನಗಿಸಿ ನಗುತ್ತ ಬಾಳುವ ವರವ ಮಿಗಿನೇನು ಬೇಡಿಕೊಳ್ಳುವ ಮಂಕುತಿಮ್ಮ ಅಂತೇಳಿ. ನಗೋದನ್ನು ನಗಿಸೋದನ್ನು ಮಾತ್ರ ನಾವು ಬೇಡ್ಕೊಳ್ಳೋದು ದೇವ್ರ ಹತ್ರ. ಮಿಕ್ಕಿದ್ದೆಲ್ಲ ನಾವು ಅವ್ಗೆ ಏನು ಕೊಡ್ಬೇಕಾದ್ರೆ ಗೊತ್ತೈತಿ ಅಷ್ಟು ಕೊಡ್ತಾನಂತ. ಇದನ್ನು ತಿಳ್ಕೊಂಡು ನಾವು ಜೀವನ ಮಾಡ್ಬೇಕು ಅನ್ನೋದು ಅವ್ರು ಹೇಳಿದ್ರಿ. ನಾನು ಹಿಂಗೆ ಈ ಇಂಟರ್ವ್ಯೂನ ಶುರು ಮಾಡಿರಿ ಅಂತ ಹೇಳ್ತೀನಿ ನಿಮಗೆ. ಅಬ್ಬಾ ಸರ್, ತುಂಬ ಚೆನ್ನಾಗಿ ಹೇಳಿದ್ರಿ. ರಾಮಾಯಣ, ಮಹಾಭಾರತದ ಪುರಾಣ ಕಥೆಗಳು ತುಂಬ ಇನ್ಫ್ಲುಯೆನ್ಸ್ ಮಾಡಿವೆ ಅಂತ ನಿಮ್ಮ ರೀಲ್ಸಲ್ಲಿ, ನೀವು ಶಾರ್ಟ್ ವಿಡಿಯೋಗಳಲ್ಲಿ ಹೇಳ್ಕೊಂಡಿದ್ದೀರಿ. ಇದು ಚಿಕ್ಕ ವಯಸ್ಸಿಂದನೇ ಈ ಕಥೆಗಳ ಪ್ರಭಾವ ಇದೆಯಾ ಸರ್ ನಿಮಗೆ, ಅಥವಾ ಹೇಗೆ? ಹೌದ್ರಿ ಮೇಡಮ್, ಒಂಚೂರು ಅಂದ್ರೆ ನಮ್ಮ ಮನೆಯೊಳಗೆ ಅದನ್ನ ಕಲಿಯೋ ಥರದ ವಾತಾವರಣ ಇರಲಿಲ್ಲ. ಆದರೆ ಆ ಕಥೆಗಳಂದ್ರೆ ಮೊದಲಿಂದ ಇಂಟ್ರೆಸ್ಟ್. ಅದಾದಮೇಲೆ ಈ ಸೋಷಿಯಲ್ ಮೀಡಿಯಾ ಇದನ್ನು ಶುರುವಾಯಿತು. ಯಾವ ರೀತಿ ವಿಡಿಯೋ ಮಾಡಬೇಕು ಅಂತ ನಾನು ವಿಚಾರ ಮಾಡಿದಾಗ ಅವನ್ನೇ ಯಾಕೆ ಇಟ್ಕೊಂಡ್ಬರ್ಬಾರ್ದು, ಯಾಕಂದ್ರೆ ಆ ಟೈಮ್ಗೆ ಯಾರೂ ಮಾಡ್ತಿರ್ಲಿಲ್ಲ ಅದನ್ನು. ಆ್ಯಕ್ಚುಲಿ ಭಾಳ ಕಮ್ಮಿ, ಇಲ್ಲ ಅನ್ಸುತ್ತೆ ರೀ ಕನ್ನಡದಾಗ ಯಾರೂ. ಅದನ್ನು ಶುರು ಮಾಡೋಣ ಅಂತ ಅಂದ್ಕೊಂಡು ಅವಾಗ ನಾನು ಸ್ಟಡಿ ಮಾಡೋಕ್ಕೆ ಶುರು ಮಾಡಿದೆ. ನಾನು ಸಣ್ಣ ವಯಸ್ಸಿಂದ ನನಗೇನಿಂದ ಯಾರು ಕಲಿಸ್ಕೊಂಡು ಅಥವಾ ನಮ್ಮ ಮನೆಯಲ್ಲಿ ಆ ವಾತಾವರಣ ಏನು ಇರಲಿಲ್ಲ. ರಾಮಾಯಣ ಮಹಾಭಾರತ ಅಂದ್ರೆ ಜಸ್ಟ್ ರಾಮಾಯಣ ಮಹಾಭಾರತ ಅಷ್ಟೇ ಗೊತ್ತು, ರಾಮ ಸೀತಾ ಹನುಮಂತ ಅಷ್ಟೇ ಗೊತ್ತು. ಅದನ್ನ ಬಿಟ್ಟು ಎಕ್ಸ್ಟ್ರಾ ಮಾಹಿತಿ ಇರಲಿಲ್ಲ. ನಾನು ವಿಡಿಯೋ ಮಾಡಬೇಕು ಅಂತ ಅನ್ಕೊಂಡಾಗ ಅದ್ರ ಬಗ್ಗೆ ನನ್ನ ಮಾಹಿತಿ ತೊಗೊಳಕ್ಕೆ ಶುರು ಮಾಡಿದ್ದು. ಸರಿ, ಸೊ ಅವಾಗ ಎಲ್ಲ ಕಥೆಗಳನ್ನ ಓದಕ್ಕೆ ಶುರು ಮಾಡಿದ್ದು, ಕೇಳಕ್ ಶುರು ಮಾಡಿದೆ, ಪ್ರವಚನಗಳನ್ನ ಕೇಳಕ್ ಶುರು ಮಾಡಿದೆ. ಅಲ್ಲಿಂದ ಅದ್ರ ಬಗ್ಗೆ ಅಂದ್ರೆ ಇಂಟ್ರೆಸ್ಟ್ ಇತ್ತು. ಅಂದ್ರೆ ವಿಷಯಗಳು ಅವಾಗ ನನಗೆ ಗೊತ್ತಾಗ ಶುರು ಮಾಡ್ತು, ಹಿಂಗೂ ಇದಾವ, ಹಿಂಗೆ ಇಂಥ ಕ್ಯಾರೆಕ್ಟರ್ ಬರ್ತಾವ, ಇಂಥ ಸಿಚುವೇಶನ್ ನಡೆದಿದ್ದು ಅಂತ. ಕರೆಕ್ಟ್. ನೀವು ಹೇಳಿದಾಗ ರಾಮಾಯಣ ಮಹಾಭಾರತ ಅಂದ್ರೆ ಒಂದು ಮೇಲ್ನೋಟಕ್ಕೆ ಏನಿದೆ ಕಥೆ ಅಷ್ಟು ಮಾತ್ರ ಗೊತ್ತು. ಬಟ್ ಈಗ ನಿಮ್ಮ ವಿಡಿಯೋಗಳ ಮೂಲಕ ನಾವು ಕಥೆಗಳನ್ನ ತಿಳ್ಕೊಳ್ತಾ ಇದ್ದೀವಿ. ಬಟ್ ಎಷ್ಟು ಚೆನ್ನಾಗಿದೆ ಸರ್, ಇಂಟ್ರೆಸ್ಟಿಂಗ್ ಅದೊಂಥರ. ರಾಜಿ, ನೀವು ನಿರ್ದೇಶನ ಮಾಡಿರುವ ಲೇಟೆಸ್ಟ್ ಶಾರ್ಟ್ ಫಿಲಮ್, ಅದನ್ನ ಶಾರ್ಟ್ ಫಿಲಮ್ ಅನ್ನೋದಕ್ಕಿಂತ 43 ನಿಮಿಷದ ಚಿಕ್ಕ ಸಿನಿಮಾ ಅಂತ ಹೇಳಿದ್ರೆ ತಪ್ಪಾಗಲ್ಲ ಅನ್ಕೋತೀನಿ. ಸೊ ಈ ಸುದೀರ್ಘ ಅವಧಿಯ ಸಿನಿಮಾದಲ್ಲಿ ನೀವು ಏನು ಹೇಳಿದ್ದೀರಿ? ರಾಜಿ ಸಿನಿಮಾದೊಳಗೆ ನಾನು ಒಂದು ಹೆಂಗೆ ವಿಚಾರ ಮಾಡಿದ್ದೀರಿ ಮೇಡಮ್, ನನಗೆ ಅನ್ಕೊಂಡಿದ್ನ ಸ್ಟಾರ್ಟಿಂಗ್ ಅಪ್ಪನ ಒಳ್ಳೆಯವನ್ ತೋರಿಸಿ ಅಥವಾ ಅಮ್ಮನ ಒಳ್ಳೆಯವನ್ ತೋರಿಸಿ ಒಂದು ಕತೆ ಹೇಳೋದು ಅಂದ್ರೆ ಜನಕ್ಕೊಂದು ಅವ್ರ ಮೇಲೆ ಸಿಂಪತಿ ಕ್ರಿಯೇಟ್ ಆಗುತ್ತೆ. ಅದಾದಮೇಲೆ ಲಾಸ್ಟಿಗೆ ಏನಾದ್ರು ಟ್ರಾಜಿಡಿ ಆಯಿತು ಅಂದರೆ ಅದು ಅವ್ರಿಗೆಲ್ಲ ಮನಸ್ಸಿಗೆ ನೋವಾಗುತ್ತೆ. ಅಂದರೆ ಭಾಳಷ್ಟು ಜನರ ಬದುಕೊಳಗೆ ಹೆಂಗೈತಪ್ಪ ಅಂದ್ರೆ, ಮದುವೆ ಆದ ನಂತರ ತಂದೆ ಅಥವಾ ತಾಯಿ ಒಳ್ಳೆಯವ್ರು ಅನ್ಸೋಕ್ಕೆ ಶುರು ಮಾಡಂಗಿಲ್ಲ. ಈಗ ಹೆಂಗಾಗತ್ತೆ, ಅಪ್ಪ ಕುಡಿತಿದ್ದ ಅಂತಂದರೆ ಮೊದಲು ಕುಡಿತಾನೆ ಇರ್ತಾನೆ. ಅದ್ರ ಹೆಂಡತಿ ಬಂದಮೇಲೆ ಆ ಹೆಂಡತಿ ಹೇಳ್ಕೊಡೋ ಮಾತುಗಳದಾವಲ್ಲ, ಆಗ ಅಪ್ಪ ನಮ್ಮಪ್ಪ ಹಿಂಗಿದ್ದಾನೆ ಕಂಪೇರ್ ಮಾಡೋಕ್ಕೆ ಶುರು. ಏನಾಗತ್ತೆ ರೀ, ಭಾಳಷ್ಟು ಜನ ನನ್ನ ಫ್ರೆಂಡ್ಸೇ ನನ್ನ ಮುಂದೆ ಅನುಭವ ಹೇಳ್ಕೊಂಡಿದ್ದು. ಅಕ್ಕಿ ಬಂದು ಅವ್ರ ಅಪ್ಪನ ಉದಾಹರಣೆ ಕೊಟ್ಟು ಇವ್ರ ಅಪ್ಪನ ತೋರಿಸಿದಾಗ ಅವ್ನಿಗೆ ತಮ್ಮ ಅಪ್ಪನಲ್ಲಿ ಕಮ್ಮಿಗಳು ಕಾಣಿಸೋಕೆ ಶುರು ಮಾಡ್ತಾವೆ. ಮೊದಲು ಕರೆಕ್ಟೇ ಇರ್ತಾರೆ, ಆಮೇಲೆ ಕಾಣಿಸೋಕೆ ಶುರು ಮಾಡ್ತಾವೆ. ನಾನು ಅದು ಈ ತಂದೆ ತಾಯಿನ ದೇವ್ರು ಮಾಡ್ತಾರಲ್ಲ, ದೇವ್ರು ಮಾಡೋಕೆ ಹೋಗ್ಬೇಡ್ರಿ, ಅವ್ರನ್ನ ಮನುಷ್ಯರಾಗಿ ನೋಡ್ರಿ. ಅವ್ರಿಗೂ ಫೀಲಿಂಗ್ಸ್ ಇದಾವೆ, ಅವರು ನಮ್ಗತೆ ತಪ್ಪುಗಳು ಮಾಡ್ತಾರೆ, ಅವರು ಜನಸಾಮಾನ್ಯರು. ನೀವು ದೇವ್ರ ಗತೆ ನೋಡಿ ಅವ್ರು ನೀನು ದೇವ್ರ ಥರ ಇರು ಅಂತ ಹೆಂಗೆ ಸಾಧ್ಯ? ನಾನು ದೇವ್ರ ಥರ ಇರೋದು ನನಗೆ ಇರೋಕ್ಕಾಗಲ್ಲ ರೀ. ನನ್ನ ಹುಚ್ಚಾಟಗಳು ಮಾಡ್ಬೇಕು ಅನ್ಸುತ್ತೆ, ನನ್ನ ಹುಡುಗ ಬುದ್ಧಿ ತೋರಿಸ್ಬೇಕು ಅನ್ಸುತ್ತೆ, ನನಗೆ ಎಲ್ಲರ ಗತೆ ಬದುಕಬೇಕು ಅನ್ಸುತ್ತೆ. ಆದ್ರೆ ತಂದೆ ತಾಯಿನವ್ರು ಮಾತ್ರ ಎಲ್ಲರ ಥರ ಬದುಕಬಾರ್ದು. ಅದಕ್ಕೆ ಅವ್ನು ಏನೇ ತಪ್ಪು ಮಾಡ್ಕೊಂತ ಹೋದ್ರು ಸಿನಿಮಾ ಎಂಡಿಗೆ ಕೊನೆದಾಗ ಹೇಳಿದ್ದು ಒಂದೇ, ಅಪ್ಪ ಏನೇ ಇರಲಿ, ಆದರೆ ಅಪ್ಪ ಇದ್ದಾನೆ ಅಂದರೆ ಅಪ್ಪ ನಮ್ಮ ಸಂಬಂಧ ಆಸ್ತಿ ಮಾಡಿದಾನೆ ಇಲ್ವೋ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಅಪ್ಪ ಇದ್ದಾನೆ ಅನ್ನೋದೇ ನಮಗೊಂದು ಆಸ್ತಿ ಅನ್ನೋದು ಆ ಸಿನಿಮಾದೊಂದು ಇದು. ಅಂದರೆ ಸಿನಿಮಾ ಪೂರ್ತಿ ಈ ಗಂಡ ಹೆಂಡತಿ ಕ್ಯಾರೆಕ್ಟರ್ನ ಅವ್ರಪ್ಪ ಕಾಡ್ಕೊತಾನೆ ಬರ್ತಾನೆ. ಅಂದರೆ ಕುಡಿದು ಎಲ್ಲೋ ಹೋಗೋದು, ಮನೆಯಲ್ಲಿ ಏನೋ ಒಂದು ಒಳ್ಳೇದಾಗಬೇಕಾದ್ರೆ ಏನೋ ಒಂದು ಮಿಸ್ಟೇಕ್ ಮಾಡಿಬಿಡೋದು, ಯಾರೋ ಮನೆಗೆ ಯಾರಾದರೂ ಬರ್ತಾರೆ ಅಂದ ತಕ್ಷಣ ಮನೆ ಮುಂದೆನೇ ಕುತ್ಕೊಂಡು ಕುಡಿಯೋದು, ಈ ರೀತಿ ಇರಿಸ್ಮುರ್ಸೇ ಇರುತ್ತೆ. ಆದರೆ ಹೋದ್ಮೇಲೆ ಗೊತ್ತಾಗುತ್ತೆ ಅಪ್ಪ ಇದ್ದಾಗ ಏನು ಇತ್ತು ಅನ್ನೋದು, ಇರೋವರೆಗೂ ಗೊತ್ತಾಗ್ತಿರಂಗಿಲ್ಲ. ಇದು ಸಿನಿಮಾದೊಂದು ತಿರುಳು ಮೇಡಮ್. ಸೊ ಶಾರ್ಟ್ ಫಿಲಮ್ ಟೈಮಲ್ಲಿ ನೀವು 43 ನಿಮಿಷದ ಈ ಸ್ಟೋರಿ ಮಾಡ್ತಿರಲ್ಲ ಸರ್, ಇದಕ್ಕೆ ಕಾರಣ ಏನು? 43 ನಿಮಿಷದ ಒಂದು ಸ್ವಲ್ಪ ದೊಡ್ಡದೇ ಇದೆ ಶಾರ್ಟ್ ಫಿಲಮ್ಗಿಂತ. ಅದು ಏನಕ್ಕೆ ಕಥೆಗೆ ಬೇಕಿತ್ತಂತ? ಅಂದರೆ ಅದು ಹೆಂಗಾಯ್ತು ರೀ, ನಾನು ಬಿಫೋರ್ ಒಂದು ಸ್ವಲ್ಪ ಈ ಲವ್ ಸ್ಟೋರಿ ಇಟ್ಕೊಂಡು ಶುರು ಮಾಡಬೇಕು, ಅಂದರೆ
ಲವ್ ಮ್ಯಾರೇಜ್ ಒಳಗೆ ಈ ಥರದ ಘಟನೆಗಳು ಜಾಸ್ತಿ ಆಗೋದು. ಅಂದ್ರೆ ಅರೇಂಜ್ ಮ್ಯಾರೇಜ್ ಒಳಗೆ ಒಂದೊಂದು ಲೆವೆಲಿಗೆ ಮೈಂಡ್ ಸೆಟ್ ಫಿಕ್ಸ್ ಆಗಿಬಿಟ್ಟಿರ್ತಾರೆ. ಭಯ ಇರುತ್ತೆ, ಯಾಕಂದ್ರೆ ಮೊದಲು ಬಂದು ಹಿರಿಯರ ನೋಡಿ ಮದುವೆ ಮಾಡಿರೋದ್ರಿಂದ ಒಂದು ಭಯ ಇರುತ್ತೆ. ಇಲ್ಲಿ ತಾವೇ ಫಿಕ್ಸ್ ಆಗಿರೋದ್ರಿಂದ ಆ ಭಯ ಇರಂಗಿಲ್ಲ. ಆ ಹುಡುಗಿ ಅವ್ರ ಅಪ್ಪನ್ನೇ ಕೇರ್ ಮಾಡಲಾರ್ದ ಬಂದಿರ್ತಾಳೆ ಅಂದ್ರೆ ಇವ್ರ ಅಪ್ಪನೇನು ಕೇರ್ ಮಾಡ್ತಾಳೆ. ಒಂದು ಫ್ಯಾಕ್ಟ್ರಿ. ಹಾಗಾಗಿ ಒಂದು ಲವ್ ಸ್ಟೋರಿ ಬಿಲ್ಡ್ ಮಾಡಬೇಕಾಗಿತ್ತು. ಲವ್ ಸ್ಟೋರಿಗೆ ಕವನ ಕವಿತೆ ಅವು ಅಂತ ಏನೇನೋ ಮಾಡ್ಕೊಂಡ್ಬಿಟ್ಟು ಅದೊಂದು ಸ್ವಲ್ಪ ನಾವು ಅನ್ಕೊಂಡಿದ್ಕಿಂತನೂ ಜಾಸ್ತಿ ಲೆಂತ್ ಆಗಿಬಿಡ್ತೀರಿ. ಬರಿತಾ ಚೆನ್ನಾಗಿ ಅನಿಸ್ತಾ ಇದೆ ಬಿಡ್ರಿ, ಯಾಕೆ ಸುಮ್ ಕಟ್ ಮಾಡೋದು ಅಂತೇಳಿ ಇಟ್ಬಿಟ್ವಿ. ಅದಾದ್ಮೇಲೆ ಅದೊಂದು ಫ್ಯಾಮಿಲಿ ಡ್ರಾಮಾ ತೋರಿಸ್ಬೇಕಾಗಿತ್ತು. ಯಾವ ರೀತಿ ತಂದೆ ಇವರಿಬ್ಬರಿಗೂ ಹೊರೆ ಆಗ್ತಾ ಇದ್ದಾನ ಅನ್ನೋದು ತೋರಿಸ್ಬೇಕಾಗಿತ್ತು. ಅದೊಂದು ಚೂರು ಲೆಂತ್ ಜಾಸ್ತಿ ಆಗಿದ್ರಿಂದ 43 ನಿಮಿಷ ಇದ್ರಿ. ಅದು ಈ ಕಾನ್ಸೆಪ್ಟ್ ಹೇಗೆ ಸರ್ ನಿಮಗೆ ಯೋಚನೆ ಮಾಡಿದ್ದು ನೀವು ಈ ಕಾನ್ಸೆಪ್ಟ್ ಬಗ್ಗೆ? ಕಾನ್ಸೆಪ್ಟ್ ಆ್ಯಕ್ಚುಲಿ ಇದು ಒಂದು ಸಲ ನಮ್ಮ ಫ್ರೆಂಡ್ ಹೇಳಿದ್ದಾರೆ. ಅವರು ಆ್ಯಕ್ಚುಲಿ ಅವ್ನ ಮನೆಯೊಳಗೆ ಆದಂಥ ಒಂದು ಘಟನೆ, ಒಂದು ಆ ಸಿನಿಮಾದಲ್ಲಿ ಒಂದು ಸೀನ್ ಐತಿ. ಏನಂದ್ರೆ ಅವ ಪ್ರತಿ ಸಲ ಹೇಳ್ತಿದ್ದ ನನಗೆ ಅವ್ವ ಅಷ್ಟೇ ಅಲ್ಲ, ಅಪ್ಪ ಅಂದ್ರೆ ನನಗೆ ಹೇಟ್ರೇಡ್. ಅವ್ರ ಅಪ್ಪ ಇದ್ದಾಗೂ ಅವ ಒಂದೊಂದು ಸಲ ಅಂತಿದ್ದ ನನ್ನ ಮುಂದೆ, ನಮ್ಮಪ್ಪ ಸತ್ರು ನಾನು ಅಳಂಗಿಲ್ಲ ಅಂತೇಳಿ. ಅಂದರೆ ಅಷ್ಟರ ಮಟ್ಟಿಗೆ ಅವ್ರ ಅಪ್ಪಂದು ಒಂದು ಒಂದು ಅಂದ್ರೆ ಬ್ಯಾಡ್ ಒಪಿನಿಯನ್ ಅಂತ ಕ್ರಿಯೇಟ್ ಆಗಿಬಿಟ್ಟಿತ್ತು. ಒಂದು ಸೀನ್ ಬರ್ತೈತ್ರಿ ಅದ್ರೊಳಗೆ. ಹೆಂಗಂದ್ರೆ ಅವ್ರ ಅಪ್ಪನ ಹುಡುಕ್ಯಾಡ್ಕೊಂತ ಹೋಗ್ತಾನೆ, ಕುಡ್ದಿರ್ತಾನವ. ಅವ್ರ ಅಪ್ಪ ಕುಡಿದು ಎಲ್ಲೋ ಹೋಗ್ಬಿಟ್ಟಿರ್ತಾರೆ, ಅವ್ನು ಹುಡುಕ್ಯಾಡ್ಕೊಂತ ಹೋಗ್ತಾನೆ, ಸಿಗಂಗಿಲ್ಲ. ಎಲ್ಲ ಬಸ್ ಸ್ಟ್ಯಾಂಡು, ಎಲ್ಲ ಬಾರ್ಗಳು, ಎಲ್ಲ ಕಡೆ ಅಲ್ಲಿತಾನೆ. ಎಲ್ಲೋ ಯಾರೋ ಒಬ್ರು ಮಾತಾಡ್ತಿರ್ತಾರೆ, ಅಲ್ಲಿ ಊರು ಹೊರಗಡೆ ಒಂದು ಯಾರೋ ಕುಡಿದು ಸತ್ತಿದ್ದಾರೆ ಅಂತ ಒಂದು ಹೆಣ ಬಿದ್ದಿದೆ ಅಂತ. ಇವ್ನು ಯಾವ ಲೆವೆಲ್ಗೆ ಓಡಿ ಹೋಗಿದ್ದ ಅಲ್ಲಿ ಅಂದ್ರೆ ಮೋಸ್ಟ್ಲಿ ಅವ್ನು ಹೋಗೋರಿಗೆ, ಅಲ್ಲಿ ಹೋಗಿ ರೀಚ್ ಆಗೋರ್ಗು ಅವ್ನು ತೆಳಗಿದ್ದು ಅಂದ ಅದು ಮೋಸ್ಟ್ಲಿ ನಮ್ಮ ಅಪ್ಪ ಇರ್ಬೋದಾ. ಆದರೆ ಅಲ್ಲಿ ಹೋದ ತಕ್ಷಣ ಅವ್ರ ಅಪ್ಪ ಇರಲಿಲ್ಲ. ಮನೆಗೆ ಬಂದು ನೋಡಿದ್ರೆ ಅವ್ರ ಅಪ್ಪ ಮನೇಲಿದ್ರಂತ. ಇದೊಂದು ಸಲ ಹೇಳಿದ್ದವ. ಅರೆ ಇದೊಂದು ನಾವು ಕೇಳ್ಬೇಕಾದ್ರೆ ಸಿಂಪಲ್ ಅನಿಸ್ಬೋದು, ಆದರೆ ಆ ಒಂದು ಅಲ್ಲಿಂದ ಓಡಿ ಅವ್ರ ಅಪ್ಪನ ಅಂದ್ರೆ ಆ ಜಾಗದವರೆಗೂ ಹೋಗೋರ್ಗು ಅವನ ತಲೆಯೊಳಗೆ ಓಡಿರುವಂಥ ಆ ಒಂದು ಪಿಕ್ಚರ್ ಐತಲ್ಲ, ಅದು ಭಾಳ ದೊಡ್ಡದು. ಇದನ್ನು ಹೆಂಗೆ ಡೆವಲಪ್ ಮಾಡ್ಬೋದು ಅಂತಂದಾಗ ಇದೊಂದು ಲವ್ ಸ್ಟೋರಿ ಇಟ್ಕೊಂಡು ಹಿಂಗೆ ಇದು ಮಾಡೋಣ, ಒಂದು ಫ್ಯಾಮಿಲಿ ಡ್ರಾಮಾ ಟೈಪ್ ಮಾಡೋಣ, ಇದು ಚೆನ್ನಾಗಿ ಬರುತ್ತೆ ಅಂತೇಳಿ ಅದೊಂದು ಸಿನಿಮಾದಲ್ಲಿ ಒಂದು 2 ನಿಮಿಷ ಸೀನ್ ಬರುತ್ತೆ. 2 ನಿಮಿಷ ಸೀನ್ ಸಲುವಾಗಿ ಇದು ಪೂರ್ತಿ ಸಿನಿಮಾ ರೆಡಿ ಮಾಡಿದ್ರಿ. ಬ್ಯೂಟಿಫುಲ್ ಕಾನ್ಸೆಪ್ಟ್ ಸರ್ ನಿಜವಾಗ್ಲೂ. ನಿಮ್ಮ ಸಾಕಷ್ಟು ಶಾರ್ಟ್ ಫಿಲಮ್ಗಳಲ್ಲಿ ಕವಿ ದ.ರಾ. ಬೇಂದ್ರೆ ಅವರ ಕವಿತೆ, DVG ಅವರ ಕಗ್ಗ, ಶರೀಫರ ಮಾತುಗಳನ್ನ ನೀವು ಉಲ್ಲೇಖ ಮಾಡ್ತೀರಿ. ಇದೆಲ್ಲದರ ಪ್ರಭಾವ ನಿಮ್ಗೆ ಹೇಗಾಗಿದ್ದು ಸರ್? ಹಾಗೆ ಶಾರ್ಟ್ ಫಿಲಮ್ಗಳಲ್ಲಿ ಜನ ಇವುಗಳನ್ನು ಹೇಗೆ ರಿಸೀವ್ ಮಾಡ್ತಿದ್ದಾರೆ? ಮಾಡ್ತಾರೆ ರೀ ಮೇಡಮ್. ನಾವು ಅನ್ಕೊಂತೀವಿ ಅಂದ್ರೆ ಜನ ಭಾಳ ಕಮರ್ಷಿಯಲ್ ಆಗಿಬಿಟ್ಟಾರ, ತೊಗೊಳಂಗಿಲ್ಲ ಅಂತೇಳಿ. ಇಲ್ಲ, ಅದ್ರೊಳಗೂ ಕೆಲವೊಂದು ಜನ ಅದಾರ ಆ ಒಂದು ಏನಂತಾರದು ಸಾಹಿತ್ಯದ ಬಗ್ಗೆ ಅಭಿರುಚಿ ಇರೋರು, ಅಥವಾ ಭಾಳ ಸೂಕ್ಷ್ಮ ವಿಷಯಗಳನ್ನ ಹೇಳಿದ್ರು ತಗೊಳ್ಳೋಂಥ ಜನ ಇನ್ನೂ ಅದಾರ. ಈ ಒಂದು ಚುಕ್ಕಿ ಅಂತೇಳಿ ಒಂದು ಶಾರ್ಟ್ ಫಿಲ್ಮ್ ಮಾಡಿದೆ. ಚುಕ್ಕಿ ಅನ್ನೋ ಶಾರ್ಟ್ ಫಿಲ್ಮ್ ಐ ಥಿಂಕ್ ನಾವು ಮಾಡಿರೋ ಎಲ್ಲ ಶಾರ್ಟ್ ಫಿಲ್ಮಲ್ಲೇ ಹೈಯೆಸ್ಟ್ ರೆಸ್ಪಾನ್ಸ್ ತೊಗೊಂಥ ಶಾರ್ಟ್ ಫಿಲ್ಮ್. ಭಾಳ ಚಲೋ ರೆಸ್ಪಾನ್ಸ್ ತೊಗೊಳ್ತು, ಎಷ್ಟೋ ಅವಾರ್ಡ್ಗಳು ಗೆದ್ವಿ ಅದರಿಂದ. ಅದು ಕಾನ್ಸೆಪ್ಟ್ ಶುರುವಾಗಿದ್ದೆ, ನನ್ನ ಫ್ರೆಂಡ್ ಒಬ್ಬ ಸ್ಟೇಟಸ್ ಇಟ್ಟಿದ್ದ, ಬೇಂದ್ರೆ ಅವ್ರದ್ದು ಒಂದು ಲೈನ್ ಏನಂದ್ರೆ, ನಾನು ಬಡವ ಅದೀನಿ ಅಂತೇಳಿ ನನಗೆ ಭಾಳ ಗರ್ವ ಐತಿ, ಯಾಕಂದ್ರೆ ನನ್ನ ಶ್ರೀಮಂತಿಕೆ ಕಸ್ಕೊಳಕ್ಕೆ ಭಾಳ ಮಂದಿ ಕಾಯಕತ್ತಾರ, ಖರೆ ನನ್ನ ಬಡತನ ಕಸ್ಕೊಳ್ಳೋ ಧೈರ್ಯ ಅವಂಗೂ ಇಲ್ಲ ಅಂತೇಳಿ. ಅಂದ್ರೆ ಎಷ್ಟು ಚೆನ್ನಾಗಿದೆ ಅಲ್ರಿ. ಅಂದ್ರೆ ನಾನು ಬಡವಾದ ಗರ್ವ ಐತಿ, ನನ್ನ ಬಡತನ ಕಸ್ಕೊಳಕ್ಕೆ ಯಾವಾಗೂ ಧೈರ್ಯ ಇಲ್ಲ. ನನ್ನ ಶ್ರೀಮಂತಿಗೆ ಭಾಳ ಜನ ಕಸ್ಕೋಬೋದು, ಸ್ವತಃ ನನ್ನ ಮಕ್ಕಳೇ ಕಸ್ಕೋತಾರೆ ನಾನು ಸತ್ತ ತಕ್ಷಣ. ಚೆನ್ನಾಗೈತಲ್ಲ ಅದು. ಅಂದ್ರೆ ಇದನ್ನು ಹಿಂಗೂ ಹೇಳ್ಬೋದಲ್ಲಪ್ಪ, ಹೆಂಗೆ ವಿಚಾರ ಬಂದಿರ್ಬೋದು ಅಂತಂದಾಗ ಅದನ್ನ ಕೇಳಿ ಒಂದೊಂದು ಅರ್ಧ ಗಂಟೆ ಅದೇ ವಿಚಾರ ಮಾಡ್ಕೊತ ಕುಂತಿದ್ದೆ. ಹೆಡ್ಫೋನ್ ಹಾಕ್ಕೊಂಡು ನೀ ಹಿಂಗೆ ನೋಡಬೇಡ ನನ್ನ ಹಾಡು ಕೇಳಿದೆ. ಮಗು ಸಾಹಿತ್ಯ ಸತ್ರು ಒಂದು ನನಗೆ ಬೇಂದ್ರೆ ಅವ್ರದ್ದು ಭಾಳ ಇಷ್ಟ ಆಗೋದ್ರಿ ಮೇಡಮ್. ಏನಂದ್ರೆ ಅವರೊಂದು ನರಬಲಿ ಅನ್ನೋಂಥ ಒಂದು ಪುಸ್ತಕ ಬರೀತಾರೆ. ಬ್ರಿಟಿಷ್ ಸರ್ಕಾರದ ಆಗಿನ ವಿರುದ್ಧ ಅವ್ರನ್ನ ಜೈಲಿಗೆ ಹಾಕ್ತಾರೆ. ಜೈಲಿಗೆ ಹಾಕಿದ್ಮೇಲೆ ಈ ವ್ಯಕ್ತಿ ಜೈಲೊಳಗೆ ಕುಂತ ಅವ್ನಿಗೆ ಪೆನ್ನು ಪೇಪರ್ ಕೊಡ್ರಿ ನನಗೆ, ಅಟ್ಲೀಸ್ಟ್ ನನಗೆ ಬೇಸರ ಆದ್ರೆ ಇದು ಅದನ್ನೂ ಕೊಡಂಗಿಲ್ಲ ಅವರು. ಉಗ್ರಲ್ಲಿ ಗೋಡಿ ಮೇಲೆ ಕವನಗಳನ್ನ ಬರೀತಿದ್ರಂತೆ ಉಗ್ರಲ್ಲಿ. ನಾ ಇದು ಸತ್ಯನಾ ಅಥವಾ ಇಷ್ಟರ ಮಟ್ಟಿಗೆ ಬರವಣಿಗೆ ಅಂದ್ರೆ ತಾನು ಮಾಡೋ ಕೆಲಸದ ಮೇಲೆ ಹುಚ್ಚ ಅಂದ್ರೆ ಎಷ್ಟು ನಾವು ಹೆಂಗೆ ಅಂತೀವಿ ರೀ, ಈ ಒಂದು ಮೈಂಡ್ಸೆಟ್ ಹೆಂಗೆ ಬಂದ್ಬಿಟ್ಟದಪ್ಪ ಅಂದ್ರೆ ವೀಕೆಂಡ್ ಲೀವ್ ಸಿಕ್ಕರೆ ಸಾಕು ಅನ್ನುವಂಥ ಮೈಂಡ್ಸೆಟ್ದವ್ರು ನಾವು ಯಾವಾಗ ಲೀವ್ ಸಿಗುತ್ತಪ್ಪ ಯಾವಾಗ ಇದು ಮಾಡ್ತೀನಿ ಅಂತ. ಆದರೆ ಅವ್ರಿಗೆ ಲೀವು ಆರಾಮ್ ಜೈಲೊಳಗದಿರಿ, ಆದ್ರೆ ಲೀವ್ ಬೇಡ ನನಗೆ, ನಾನು ಬರಿತೀನಿ. ಈ ಥರದ್ದು ಉಗ್ರಲ್ಲಿ ಬರೋದ್ರಂತ. ಮಗು ಸತ್ತೈತಿ ಅಂತೇಳಿ ಮನೆ ಒಳಗೆ ಔಷಧ ತರ್ತೀನಿ ಅಥವಾ ದುಡ್ಡು ಕಲೆಕ್ಟ್ ಮಾಡ್ಕೊಂಬರ್ತೀನಿ, ಯಾರು ಪ್ರಕಾಶ್ ಅಂದವ್ರು ಏನಾದರೂ ಅವಕಾಶ ಕೊಡ್ತಾರೆ ನೋಡ್ತೀನಿ ಅಂತ ಹೋದಾಗ ಮನೆಗೆ ಬಂದಾಗ ಮಗು ಸತ್ತಿರುತ್ತೆ. ನೀ ಹಿಂಗೆ ನೋಡಬೇಡ ನಂದು ಕತೆ ಹಾಡಲ್ಲಿ ಅದೇ ಬರೋದು. ಸತ್ತಾಗ ಬೇರೆದವ್ರು ಯಾರಾದರೂ ಆಗಿದ್ರೆ ಆ ಉದ್ಯೋಗನ ಬಿಟ್ಬಿಡ್ತಿದ್ರು. ನನ್ನ ಈ ಕೆಲಸದಿಂದ ನಂಗೆ ದುಡ್ಡಿಲ್ಲ ಅದರಿಂದ ಮಗು ಸಾಯತೈತೆ, ನನ್ನ ಹೊಟ್ಟೆಯೊಳಗೆ ಹುಟ್ಟಿದ ಮಗು. ಆ ವ್ಯಕ್ತಿ ಹೋಗಿ ಅದಕ್ಕೆ ಹಾಡ ಬರೀತಾನೆ ಪೇಪರ್ ಪೆನ್ ಹಿಡ್ಕೊಂಡು ಕುಂತು, ನೀ ಹಿಂಗೆ ನೋಡಬೇಡ ನನ್ನ ಹಂಗೆ ಹಿಂಗೆ ಅಂತೇಳಿ ಅದು ಸಾಂಗ್ಸ್ ಶುರು ಆಗ್ತೈತಿ. ಎಷ್ಟರ ಮಟ್ಟಿಗೆ ಅಂದರೆ ಯಾವ ಪರಿಸ್ಥಿತಿ ಅವ್ರನ್ನ ಕೆಳಗೆ ಓದೋದಕ್ಕೆ ಸಾಧ್ಯ ಇತ್ತು, ಏನೇ ಬಂದರೂ ಅವ್ರಂತರೂ ಡೌನ್ ಆಗ್ತಿರ್ಲಿಲ್ಲ. ಈ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಚುಕ್ಕಿ ಅನ್ನೋಂಥದ್ದು ಮಾಡಿದ್ವಿ. ಅಂದರೆ ಒಬ್ಬರು ಬಡ ಅಂದ್ರೆ ಗಾರೆ ಕೆಲಸ ಮಾಡುವಂಥ ಒಂದು ಫ್ಯಾಮಿಲಿ ಒಳಗೆ
ಒಂದು ಮಗುವಿಗೆ ಒಂದು ಮೇಜರ್ ಹಾರ್ಟ್ ಪ್ರಾಬ್ಲಮ್ ಇರುತ್ತೆ, ಅವ್ರು ಎಷ್ಟೆಲ್ಲ ಟ್ರೈ ಮಾಡಿದ್ರು ಉಳಿಸ್ಕೊಳಕ್ಕಾಗಂಗಿಲ್ಲ, ಸತ್ತೋಗ್ಬಿಡುತ್ತೆ. ಅದೊಂದು ಕತೆ. ಅದನ್ನು ನೀವು ಒಂದು ಸಲ ನೋಡಿದ್ರಿ ಅಂತ ನಿಮ್ಗೆ ಅದ್ರದ್ದು ಭಾಳ ಜನ ನೋಡಿದವ್ರು ಗೊತ್ತಿರುತ್ತೆ. ಅದರದ್ದು ಅದೊಂದು ಒದ್ದಾಟ ಆಯ್ತು ಗೊತ್ತಿರ, ಅವರಿಬ್ಬರು ಕೂಡಿ ಪ್ಲ್ಯಾನ್ ಮಾಡೋದು. ಅವ್ನಿಗೊಂದು ಸ್ವಲ್ಪ ಅಮೌಂಟ್ ಕಲೆಕ್ಟ್ ಮಾಡಿರ್ತಾನೆ, ಅವ್ನ ಹೆಂಡತಿಗೆ ತಾಳಿ ಸರ ಮಾಡಿಸ್ಬೇಕು ಅಂತ. ಅಂದರೆ ಮೀನ್ಸ್ ಇದು ಕರಿಮನಿ ತಾಳಿ ಇರುತ್ತೆ, ಒಂಚೂರು ಗೋಲ್ಡ್ ತಾಳಿ ಮಾಡಿಸೋಣ ಅಂತೇಳಿ. ಅದನ್ನು ಹಾಕಿದ್ರೂ ಮಗು ಉಳಿಯಂಗಿಲ್ಲ. ಅದೊಂದು ಆ ಬೇಂದ್ರೆ ಅವ್ರದ್ದು ಅದೊಂದು ಲೈನ್ ಇಟ್ಕೊಂಡು ಅದೊಂದು ಶಾರ್ಟ್ ಫಿಲ್ಮ್ ನಾನು ಆಲ್ಮೋಸ್ಟ್ ಎಲ್ಲನೂ ಬರೆದಿದ್ದು. ಏನೋ ಒಂದು ಲೈನ್ ಸಿಗುತ್ತೆ ರೀ, ಹಾಡುಗಳು ಕೇಳ್ತೀನಿ. ಆ ಹಾಡಿನೊಳಗೆ ಎಷ್ಟೋ ಜನ ದೊಡ್ಡ ದೊಡ್ಡ ಕವಿಗಳು ಭಾಳಷ್ಟು ಕತೆಗಳನ್ನ ಅಡಗಿಸಿಟ್ಟು ಹೋಗಿದ್ದಾರೆ. ನಾವೇನು ಮಾಡತ್ತೀವಿ, ಅದನ್ನ ಓಪನೇ ಮಾಡತ್ತಿಲ್ಲ. ಅಲ್ಲ, ಓಪನ್ ಮಾಡೋದಿಲ್ಲ, ಓದೋದೇ ತುಂಬಾ ಕಷ್ಟ ಆಗಿದೆ ಈಗ. ಎಷ್ಟೊಂದು ಜನ ಇಲ್ಲ ಮೇಡಮ್, ಅಂದ್ರೆ ಏನಂದ್ರೆ ವಿಚಾರ ಮಾಡೋಣ ಓದೋದು ನೆಸರಿ ಇಲ್ಲ, ನೀವು ಓದೋದು ಬೇಕಾಗಿಲ್ಲ. ಒಂದೇ ಲೈನ್, ಈಗ ಆ ಲೈನ್ ಒಳಗೆ ಸಿನಿಮಾ ಶುರು ಆಯಿತು, ಅಥವಾ ಒಂದು ಹಾಡೊಳಗೆ ಸಿನಿಮಾ ಶುರು ಆಯಿತು. ಯಾವುದೋ ಒಂದು ಸಿನಿಮಾದೊಂದು ಹಾಡು ಕೇಳಿದ್ವಿ ಅಂದ್ರೆ ಅದ್ರೊಳಗೆ ಒಂದು ಕಥೆನೇ ಇರುತ್ತೆ ರೀ. ಹೌದು, ನಾವು ಆ ಕಥೆನ ಅಬ್ಸರ್ವ್ ಮಾಡಂಗಿಲ್ಲ. ಹೌದು, ನನ್ನ ಕಥೆನೇ ಸಿಗ್ತಾ ಇಲ್ಲ, ನಾನು ಶಾರ್ಟ್ ಫಿಲ್ಮ್ ಮಾಡ್ಬೇಕಾದ್ರೆ ಅಂತ ಹಿಂಗೆ ಅನ್ಕೊಂತಿದ್ದೆ. ಭಾಳಷ್ಟು ಇದ್ದಾರೆ. ಬಟ್ ನಿಜವಾಗ್ಲೂ ನಿಮ್ಮ ಇನ್ಸ್ಪಿರೇಷನ್ ಸರ್ ನೀವು. ಹಾಗಿದ್ರೆ ಈಗ ಅನ್ಕೊಂತಾರೆ ಎಲ್ರು, ಹೌದಲ್ವಾ, ನಾವು ಹಾಡುಗಳನ್ನ ತರ ಕವಿತೆಗಳನ್ನ ಭಾಳ ಅದಾವ್ರಿ, ಭಾಳ ಅದಾವ. ನಾನು ಪ್ರತಿ ಸಲ ಹಾಡು ಕೇಳ್ಬೇಕಾದ್ರೂ ಯಾರಾದರೂ ಈಗ ನಾನು ಹೆಡ್ಫೋನ್ ಹಾಕೊಂಡು ಕುಂತಿರ್ತೀನಿ, ನಾನು ಇದ್ರೊಳಗಿದ್ದ ಕಾರ್ ಒಳಗೋದು ಎಲ್ಲರೂ ಹೋಗ್ಬೇಕಾದ್ರೆ ಅದೆಲ್ಲ ಅವ್ರದ್ದೊಂದು ಹಾಡೇ ಬೇರೆ ಇರುತ್ತೆ, ನನ್ನೊಂದು ಹೆಡ್ಫೋನೇ ಬೇರೆ ಇರುತ್ತೆ. ನಾನು ಮೊದಲೆಲ್ಲ ಕಾಲೇಜ್ಗೆ ಹೋಗ್ಬೇಕಂದ್ರೆ ಬಸ್ ಒಳಗೆ ಹೋಗ್ಬೇಕಾದ್ರೆ ನಾನು ಪ್ರವಚನಗಳು ಕೇಳ್ಕೊತ ಹೋಗ್ತಿದ್ದೆ ರೀ. ಹೆಡ್ಫೋನ್ ಹಾಕೊಂಡು ಒನ್ ಅವರ್ ಜರ್ನಿ ಐತಾರೆ, ಅದು ಪ್ರವಚನ ಕೇಳ್ತಿದ್ದೆ. ಎಲ್ಲರೂ ಹಾಡು ಕೇಳೋ ಟೈಮ್ನಾಗ ಪ್ರವಚನ ಕೇಳ್ತಿಲ್ಲ ನನಗೆ. ಈಗಾದರೂ ಮೇಡಮ್ ಆ ರಾಜ್ಕುಮಾರ್, ವಿಷ್ಣುವರ್ಧನ್ ಅವರು ಆ ಟೈಮ್ ಹಾಡುಗಳು ಬಿಟ್ಟರೆ ಈಗಿನ ಹಾಡುಗಳಿಗೆ ನೆನಪಿಲ್ಲ, ಗೊತ್ತೇ ಇಲ್ಲ ಅವು. ಬಟ್ ಈ ಥರ ಅಭಿರುಚಿ ಹೇಗೆ ಸರ್ ನಿಮಗೆ ಶುರುವಾಗಿತ್ತು? ಥರ ಪ್ರವಚನಗಳನ್ನ ಕೇಳಬೇಕು, ನಮ್ಮ ಕವಿಗಳ ಕವಿತೆಗಳನ್ನೆಲ್ಲ ಕೇಳಬೇಕು, ಹಾಡುಗಳನ್ನ ಕೇಳಬೇಕು ಅಂದರೆ ನನಗೆ ಹೆಂಗೆ ಗೊತ್ತ್ರಿ ಮೇಡಮ್, ನಾನು ಈ ಪರ್ಟಿಕ್ಯುಲರ್ ಈ ಟಿಕ್ಟಾಕ್ ಅನ್ನೋದಿತ್ತಲ್ಲ, ಅವಾಗಿಂದ ನಾನು ಕಂಟೆಂಟ್ ಸಲುವಾಗಿ ಅಂತ ಕೇಳಕ್ಕೆ ಶುರು ಮಾಡಿದೆ. ಅದಕ್ಕಿಂತ ಬಿಫೋರ್ ಅದು ಹೆಂಗೇನೋ ಒಂಥರ ಎಲ್ಲರ ಮಧ್ಯದಲ್ಲಿ ಒಬ್ಬ ಅಬ್ನಾರ್ಮಲ್ ಮನುಷ್ಯ ಇದ್ದೆ ನಾನು ಒಂಚೂರು. ಅಂದ್ರೆ ನನಗೆ ಅದೊಂಥರ ಬೇರೆನೇ ವಿಚಾರಗಳು. ಅದು ಇದು ನಮ್ಮ 10th ಅಥವಾ ನನ್ನ 9th 10th ಆ ಟೈಮ್ ಕ್ಲಾಸ್ಮೇಟ್ಸ್ ಎಲ್ಲ ಸಿಕ್ಕರೆ ಇವತ್ತಿಗೂ ಅದನ್ನ ಹೇಳ್ತಿರ್ತಾರೆ, ನೀ ಅವತ್ತು ಒಂಥರ ಏನೋ ಡಿಫ್ರೆಂಟೇ ಇದ್ದಿ, ಇವಾಗ ಒಂಥರ ಏನೋ ಹಂಗೆ ಇದ್ದೀರಾ ಅಂತ. ಸೊ ಬಟ್ ಈ ಸ್ಕೂಲಲ್ಲೆಲ್ಲ ಈ ಥರ ನಮಗೆ ಪಾಠಗಳಲ್ಲೆಲ್ಲ ಇರ್ತಿತ್ತಲ್ಲ ಸರ್, ಅವಾಗ ನಿಮ್ಗೆ ಆ ಥರ ಇಂಟ್ರೆಸ್ಟ್ ಇತ್ತು ಆ ಥರ ಪಾಠಗಳನ್ನ ಕೇಳಬೇಕು? ಈಗ ಪೋಯಮ್ಸ್ ಎಲ್ಲ ಕನ್ನಡದಲ್ಲೆಲ್ಲ ಇರ್ತಿತ್ತು ನಮಗೆ. ಅವೆಲ್ಲ ನನಗೆ ಇಂಟ್ರೆಸ್ಟ್ ಮೇಡಮ್, ಅವೆಲ್ಲ ಭಯಾಟ್ ಮಾಡ್ತಿದ್ವಿ ನಾವು. ಈಗೂ ಎಷ್ಟೋ ನಮ್ಗೆ ಪೋಯಮ್ಗಳು ಭಯಾಟ್ ಬರ್ತಾವೆ ಅವಾಗಿನೂ ಎಲ್ಲ. ಅದೊಂದಿತ್ತು. ಮತ್ತು ಅದರ ಒಂದು ಈ ಆ್ಯಕ್ಟ್ ಮಾಡಬೇಕು ಅಥವಾ ಹಿಂಗೆ ಫಿಲ್ಮ್ ಮಾಡಬೇಕು ಈ ಥರದ್ದಿಲ್ಲ ರೀ. ನನ್ನ ಲೈಫ್ ಒಳಗೆ ಯಾವತ್ತೂ ಸ್ಟೇಜೇ ಹತ್ತಿಲ್ಲ. ಅಂದರೆ ಒಂದು ಹಿಂಗೆ ಮುಖಾಭಿನಯ ಅಥವಾ ಏಕಪಾತ್ರ ಅಭಿನಯ, ಹಾಡು, ಅಥವಾ ಏನೋ ಒಂದು 4 ಜನ ಗ್ರೂಪ್ ಡ್ಯಾನ್ಸ್ ಮಾಡ್ಬೇಕಾದ್ರೆ ಬ್ಯಾಕ್ಗ್ರೌಂಡಲ್ಲಿ ಏನೂ ಇಲ್ಲ ಅಲ್ರಿ. ಅಕಸ್ಮಾತ್ ಸ್ಕೂಲಲ್ಲಿ ಆ ಥರದ್ದು ಏನಾದರೂ ಒಂದು ಪ್ರೋಗ್ರಾಮ್ ಇತ್ತು ಅಂದರೆ ಅವತ್ತಿನ ದಿನ ನಾನು ಸ್ಕೂಲಿಗೆ ಹೋಗ್ತಿರಲಿಲ್ಲ. ನಾನು ನೋಡೋಕ್ಕೂ ಇಂಟ್ರೆಸ್ಟ್ ಇರಲಿಲ್ಲ, ಅಲ್ಲಿ ಹೋಗೋಕ್ಕೂ ಇಂಟ್ರೆಸ್ಟ್ ಇರಲಿಲ್ಲ. ಹಾಂ, ನಾನು ಆಗಸ್ಟ್ 15 ಜನವರಿ 26 ನಾನು ಭಾಷಣನೂ ಮಾಡಿಲ್ಲ, ಏನೂ ಮಾಡಿಲ್ಲ ರೀ. ಹಿಂಗೆ ನಿಂತು ನನ್ನ ಮುಂದೆ ಜನ ಇದ್ದಾರಪ್ಪ ಅಂತಾರೆ ಆ ಥರದ್ದು ಗೋಜಿಗೆ ಹೋಗ್ತಿರಲಿಲ್ಲ ನಾನು. ಹಾಂ, ಅದು ಹೆಂಗೆ ಇಂಟ್ರೆಸ್ಟ್ ಶುರು ಆಯಿತು ನನಗೂ ಇನ್ನೂ ಅದು ಗೊತ್ತಾಗಿಲ್ಲ. ಪ್ರಶ್ನೆ ಉತ್ತರ ಹುಡುಕ್ಬೇಕಾಗಿದೆ ಅದಕ್ಕೆ. ಆದರೆ ಒಂದು ವಿಷಯಕ್ಕೆ ಹೊಡೆಸ್ಕೊತಿದ್ವಿ ಮತ್ತು ಅದನ್ನ ಕಂಟಿನ್ಯೂ ಮಾಡ್ತಿದ್ವಿ ಏನಪ್ಪ ಅಂದರೆ ಬೆಂಚ್ ಬಾರಿಸ್ಕೊಂತ ಹಾಡು ಹೇಳ್ತಿದ್ವಿ ಸ್ಕೂಲ್ ಒಳಗೆ. ಹೃದಯ ಸಮುದ್ರ ಅಕಲಕಿ ಅಂತ ಅವೆಲ್ಲ ಬಾರಿಸೋದು. ನಾನು ಅದೇ ಹೇಳ್ತಿದ್ನಲ್ರಿ, ಆ ಹಳೆ ಸಿನಿಮಾಗಳು ಹಾಡ್ಬಿಟ್ರೆ ಇವತ್ತಿಗೂ ಹೊಸ ಸಿನಿಮಾಗಳು ಹಾಡೇ ಬರಂಗಿಲ್ಲ. ಅದು ಫೇಮಸ್ ಆಗಿರೋ ಕೆಲವೊಂದಿಷ್ಟು ಅಂದ್ರೆ ಈಗ ಮುಂಗಾರು ಮಳೆ ಇಂಥ ಸಿನಿಮಾಗಳ ಸಾಂಗ್ ಬಿಟ್ರೆ ಹೊಸ ಸಿನಿಮಾಗಳು ಹಾಡು ಕೇಳಿಲ್ಲ ರೀ. ಮತ್ತು ಇನ್ನೊಂದು ಮೊನ್ನೆ ಈ ರಾಜಿ ಸಿನಿಮಾ ಶೂಟ್ ಮಾಡ್ಬೇಕಾದ್ರೇ ಒಂದು ಪ್ರಮೋಷನ್ಗಂತ ಒಂದು ಸಾಂಗ್ ಪ್ಲ್ಯಾನ್ ಮಾಡಿದ್ವಿ ರಾಜ್ಕುಮಾರ್ ಅವ್ರದ್ದು, ಭಾಗ್ಯವಂತರು ಸಿನಿಮಾದು. ನಿನ್ನ ನನ್ನ ಮನವು ಸೇರಿತು, ಅದರೊಳಗಿನ ಒಂದು ಲೈನ್, ಎಂದು ಜೊತೆಯಲ್ಲೇ ಬರುವೆ ನಿನ್ನ ನೆರಳಿನ ಹಾಗೆ ಇರುವೆ. ಇದು ಬೆಳಗ್ಗೆ ನಾನು ಹಾಡಾಕ್ತಿದ್ದೆ ರೀ. ಹೀರೋಯಿನ್ ಏನಂದ್ರು, ಇದು ನಮ್ಮಪ್ಪನ ಫೇವ್ರೇಟ್ ಸಾಂಗ್ ರೀ, ಇದನ್ನು ಭಾಳ ಸಲ ನಮ್ಮಪ್ಪ ನಮ್ಮ ಸಂಬಂಧ ಬಂದು ಮನೆಯೊಳಗೆ ಹಾಡ್ತಿದ್ರು ಅಂದರು. ಅಂದ ತಕ್ಷಣ ನಾವು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಅವರು ಗುಣಗ್ತಿದ್ರು, ನಾನು ಗುಣಗ್ತಿದ್ದೆ. ಏನು ಮಾಡಿದ್ವಿ, ಈ ಶಾರ್ಟ್ ಫಿಲ್ಮ್ ಪ್ರಮೋಷನ್ಗೆ ಒಂದು ರೀಲ್ ಮಾಡ್ಕೊಳ್ಳೋಣ್ರಿ, ಇದೇ ಸಾಂಗ್ ಮಾಡ್ಕೊಳ್ಳೋಣ ಅಂತೇಳಿ ಇದೇ ಸಾಂಗ್ ರೀಲ್ ಮಾಡ್ಕೊಂಡ್ವಿ. ಅದು ಯಾವ ಲೆವೆಲ್ಗೆ ತಲೆಯೊಳಗೆ ಕುಂತ್ಬಿಟ್ಟಿತ್ತು ಅಂದರೆ, ಆ ರೀಲ್ ಎಷ್ಟು ನನಗೆ ಅಂದ್ರೆ ಜನಕ್ಕೆ ಚೆನ್ನಾಗಿ ಅನ್ನಿಸ್ಲಿಲ್ಲ, ನನಗೆ ಚೆನ್ನಾಗಿ ಅನ್ನಿಸ್ತು. ಒಂದು 100 ಸಲ ನೋಡಿರ್ಬೋದು ನಾನು ಅದನ್ನು. ಹಾಂ, ಅದನ್ನ ಕೇಳಿ 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 ಈ ಎಂದೂ ಜೊತೆಯಲ್ಲಿ ಬರುವೆ ಲೈನ್ ಮೇಲೇ ಒಂದು ಕಾನ್ಸೆಪ್ಟ್ ಬಂತು. ಈಗ ನೆಕ್ಸ್ಟ್ ಶಾರ್ಟ್ ಫಿಲ್ಮ್ ಅದೇ ಕಾನ್ಸೆಪ್ಟ್ ಮೇಲೇ. ವಾವ್, ಸೊ ಹಾಡುಗಳನ್ನ ಕೇಳಿ ಆ ಲೈನ್ ತಗೊಂಡು ಅದರಿಂದ ಒಂದು ಕಾನ್ಸೆಪ್ಟ್ ಮಾಡಿ, ವಾವ್, ನಿಜವಾಗ್ಲೂ ಗ್ರೇಟ್ ಸರ್. ಇದೊಂಥರ ಡಿಫ್ರೆಂಟ್ ಟ್ಯಾಲೆಂಟ್. ನಿಮ್ಮ ಫ್ರೆಂಡ್ಸ್ ಹೇಳೋ ಹಾಗೇನೆ ಭಾಳಷ್ಟು ಜನ ದೊಡ್ಡ ರೈಟರ್ಸ್ ಎಲ್ಲ ಹೇಳ್ತಿರ್ತಾರಲ್ಲ, ನಾವು ಜನರಲ್ ಲೈಫ್ ನೋಡ್ತೀವಿ ಹೋಗಿ. ಅಂದ್ರೆ ನಾನು ದೊಡ್ಡ ರೈಟರ್ ಆದ ತಕ್ಷಣ ಒಂದು AC ರೂಮಲ್ಲಿ ಕುಂತೆ ಅಂದ್ರೆ ನನಗೆ ಮಿಡಲ್ ಕ್ಲಾಸ್ ಬದುಕು ಗೊತ್ತಾಗಂಗಿಲ್ಲ. ನಾನು ಹೋಗಿ ರಸ್ತೆ ಮೇಲೆ ನಿಲ್ಬೇಕು, ಅಲ್ಲಿ ನೋಡ್ತೀನಿ ಅಂತ. ಅದು ಅವ್ರಿಗೆ ಕತೆ ಹುಟ್ಟುವಂತ ಒಂದು ಸ್ಫೂರ್ತಿ. ಹಾಂ, ಇದು ನಮ್ದು, ಇದು ನಿಮ್ದು. ನಾನೇ ಅಂತೀನಿ, ಯಾರು ವ್ಯೂವರ್ಸ್ ಇದರಿಂದ ಇನ್ಸ್ಪೈರ್ ಆಗ್ತಾರಂತಂದ್ರೆ ನಾನು ಅಂತೀನಿ ನಿಮ್ದೊಂದು ವೇ ಐತಿ,
ಕರೆಕ್ಟ್. ಬೆಟರ್ ನೀವು ಅದನ್ನ ಹುಡುಕ್ಯಾಡ್ಕೊರಿ. ನೀವು ನಾನು ಟ್ರೈ ಮಾಡಿದ್ರು ಆಗಂಗಿಲ್ಲ, ಅವ್ರು ಟ್ರೈ ಮಾಡಿದ್ರು ಆಗಂಗಿಲ್ಲ, ನಿಮ್ದೊಂದು ವೇ ಬೇರೆ ಐತಿ. ನಿಜ. ನೀವು ಅದನ್ನ ಟ್ರೈ ಮಾಡಿದ್ರೆ ಡೆಫಿನೆಟ್ಲಿ ಆಗುತ್ತೆ. ಅವಾಗಲೇ ಯುನೀಕ್ ಆಗಿರುತ್ತೆ, ಕ್ಲಿಕ್ ಆಗುತ್ತೆ. ಕಾಪಿ ಮಾಡಬಾರ್ದು, ಇನ್ಸ್ಪಿರೇಷನ್ ತಗೊಳ್ಳಿ ಅಲ್ವಾ. ಎಸ್ ಸರ್, ನಿಮ್ಮ ಸೋಷಿಯಲ್ ಮೀಡಿಯಾ ಜರ್ನಿ ಶುರುವಾಗಿದ್ದು ರೀಲ್ಸ್ ಮೂಲಕ. ಈ ರೀಲ್ಸ್ ಮಾಡಬೇಕು ಅಂತ ನಿಮಗೆ ಯಾವಾಗ ಅನ್ನಿಸ್ತು? ಅದಕ್ಕೆ ಏನು ಇನ್ಸ್ಪಿರೇಷನ್? ಇದು ನಾನು ಭಾಳ ಸಲ ಏನಂದರೆ, ನನಗೆ ಈ ರೀಲ್ಸ್ ಇತ್ತೀಚೆಗೆ ಶುರುವಾಗಿದ್ದು. ಟಿಕ್ಟಾಕ್ ಅಂತ ಇತ್ತು ಗೊತ್ತಿಲ್ಲ ಮೊದಲು. ಆವಾಗ ನನ್ನ ತಲೆಯೊಳಗೆ ಏನೋ ವಿಚಾರ ಬರೋದು. ನಾನು ಏನು ಮಾಡ್ತಿದ್ದೆ, ನನ್ನ ಜೊತೆಗಿದ್ದು ನನ್ನ ಸ್ನೇಹಿತರಿಗೆ ಹೇಳ್ತಿದ್ದೆ ಇದನ್ನ ಮಾಡ್ರಿ ಅಂತ. ನನಗೆ ಮೊದಲಿಂದನೂ ಒಂದೇನು ರೀ, ಈ ಸ್ಕ್ರೀನ್ ಮುಂದೆ ಕಾಣಿಸೋದು, ಜನರ ಮುಂದೆ ಕಾಣಿಸೋದು, ಅದು ಮೊದಲಿಂದ ಇಂಟ್ರೆಸ್ಟ್ ಇಲ್ಲ ನನಗೆ. ಹೆಂಗಿತ್ತಂದ್ರೆ, ನಮ್ಮನ್ನ ಯಾರು ನೋಡ್ತಾರೆ, ಏನು ನಾನೇ ಅನ್ಕೊತಿದ್ದೆ. ನಿನ್ನ ಹೈಟ್ ಇದೆಯಾ? ಇಲ್ಲ. ಫೇರ್ ಇದೆಯಾ? ಇಲ್ಲ. ಹ್ಯಾಂಡ್ಸಮ್ ಇದೆಯಾ? ಇಲ್ಲ. ನೀನು ಯಾಕೆ ನೋಡ್ತಾರೆ ಜನ? ಇದ್ರೊಳಗೆ ಯಾರೊಂದು ಚೂರು ಚೆನ್ನಾಗಿದ್ರಲ್ಲ ಅವ್ರ ಕಡೆ ಮಾಡಿಸ್ತಿದ್ದೆ ನಾನು ಇದನ್ನು, ಇದು ಮಾಡ್ರಿ ಅದು ಮಾಡ್ರಿ ಅಂತ. ಅವ್ರು ಸಿಂಪಲ್ ಟಿಕ್ಟಾಕ್ ಇದ್ದಾಗ ಮಾಡ್ತಿದ್ರು ಅವರು. ಆದ್ರೆ ಒಂಚೂರು ಶ್ಲೋಕಗಳು ಬಂತು, ಹಳೆಗನ್ನಡದ ಪದ್ಯಗಳು ಬಂತು, ಇನ್ನೊಂಚೂರು ಕ್ಲಿಷ್ಟಕರವಂಥ ವರ್ಡ್ಸ್ ಬಂತು ಅಂದ್ರೆ ಒಂದು ಸ್ವಲ್ಪ ಒಂದು 2-3 ಸಲ ಟ್ರೈ ಮಾಡ್ರೆ ಇದು ಬೇಡ ಬೇರೆ ಹೇಳು. ನಾ ಅಂತಿದ್ದೆ, ನಿನಗೆ ಬೇರೆ ಹೇಳ್ತೀನಿ ನಾನು, ಕರಿ ಈ ಒಂದು ಕಂಟೆಂಟ್ ಹೋಗುತ್ತಲ್ಲ ಇದನ್ನ ಬಿಟ್ಟೇ ಬಿಡ್ತೀವಿ ನಾವು, ಮಾಡಂಗಿಲ್ಲ. ಈ ಟೈಪ್ ಒಂದು 2-3 ಸಲ ಆದ್ಮೇಲೆ ಒಂದ್ಸಲ ಏನಾಯ್ತು, ಸರಿ ನಾನೇ ಟ್ರೈ ಮಾಡ್ತೀನಿ ಅಂತ ಒಂದ್ಸಲ ಟ್ರೈ ಮಾಡಿದೆ. ಆ ಫಸ್ಟ್ ವಿಡಿಯೋನೇ ಮಿಲಿಯನ್ ವ್ಯೂಸ್ ಆಗ್ಬಿಡ್ತು. ಅದಾದ್ಮೇಲೆ ಎಲ್ಲರೂ ಜೊತೆಗಿದ್ದವ್ರು ಏನಂದ್ರು, ಏಯ್ ಚೆನ್ನಾಗಿ ಹೋಗತೈತಿ, ನಿನ್ನ ಯಾರು ನೋಡತ್ತಿಲ್ಲ, ನಿನ್ನ ಮಾತು ಕೇಳತ್ತಾರ, ಮಾತಿನಿಂದನ ಇನ್ನು ನಿನ್ನ ಜರ್ನಿ ಶುರು ಮಾಡು, ಇಂತಲ್ಲಿ ಕೆಡಿಸ್ಕೊಬಿಡ ಅಂತ ನಾ ಅಂದೆ. ಒಂದೇದೇನೋ ಬೈ ಏನಂತಾರ, ಅದೊಂದು ಅಂದಾಜೊಳಗೆ ಹಿಟ್ಟಾಗಿಬಿಟ್ಟಿರ್ತಾವ, ಹೋಗ್ಬಿಟ್ಟಿರ್ತಾವ, ಎಲ್ಲನೂ ಆಗ್ಬೇಕಲ್ಲಪ್ಪ ಅಂತ ಟ್ರೈ ಮಾಡಲ್ಲ. ಇನ್ನೊಂದು ಬಿಟ್ವಿ, ಅದು 3 ಮಿಲಿಯನ್ ಹೋಯ್ತು. ಆಯ್ತು, ಓಕೆ, ಈಗ ಜನ ನೋಡ್ತಾರಂತ ಅನ್ನಿಸ್ತು. ಆಮೇಲೆ ಕಂಟಿನ್ಯೂ ಮಾಡೋಕ್ಕೆ ಶುರು ಮಾಡಿದ್ವಿ.